ಹಲೋ, ನಾನು ನಿಮ್ಮ MD ರಫಿ ಮಾತಾಡೋದು. ಇವತ್ತೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಬಂದಿದ್ದೀನಿ. ಏನಪ್ಪಾ, 5 HP ಮೊನೋಬ್ಲಾಕ್ ಮೋಟ್ರು. ಇದನ್ನು ಸ್ಟಾರ್ಟ್ ಮಾಡಿ. ಹಲೋ, ನಾನು ನಿಮ್ಮ MD ರಫಿ ಮಾತಾಡೋದು. ಇವತ್ತೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆಗೆ ಬಂದಿದ್ದೀನಿ. ಏನಪ್ಪಾ ಇನ್ಫಾರ್ಮೇಶನ್ ಅಂದ್ರೆ, ಇದು 5 HP ಮೊನೋಬ್ಲಾಕ್ ಮೋಟ್ರು. ಇದು ನೋಡಿ, ಇದು ಇಂಪ್ಲರ್ ಒಳಗೆ ಯಾವ ಥರ ಹಳ್ಳುಗಳು ಎಲ್ಲ ಯಾವ ಥರ ಸೇರ್ಕೊಂಡಿದ್ದಾವೆ. ಈ ಹಳ್ಳುಗಳೆಲ್ಲ ಈ ಥರ ಸೇರ್ಕೊಂಡ್ರೆ ಏನಾಗ್ಬಿಡುತ್ತೆ, ಇದು ಒಂದು ಹೋಲ್ ಏನಾದರೂ ಬಂದಾಯ್ತಂದ್ರೆ ನೀರು ಬರೋ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಇದು 1 2 3 4 ಹೋಲ್ಸ್ ಎಲ್ಲ ಬಂದಾಗಿಬಿಟ್ಟಿದೆ. ಹಾಗಾಗಿ ನೀರು ಎತ್ತೋದು ಕಡಿಮೆ ಎತ್ತದು. ಓಕೆ, ಇವನ್ನೆಲ್ಲ ಇವಾಗ ಸ್ವಲ್ಪ ಕ್ಲೀನಾಗಿ ನಾವು ವಾಶ್ ಮಾಡಿ ಇವನ್ನೆಲ್ಲ ತೆಗೆದು ಮೋಟರ್ನ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ನೀರು ಚೆನ್ನಾಗಿ ಬರುತ್ತೆ. ಓಕೆ, ಇದೇ ಥರ ವಿಡಿಯೋಸ್ನ ಎಲ್ಲ ಹಳ್ಳುಗಳನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀವಿ. ಇವಾಗ ಈ ಪಂಪ್ನ ಫಿಟ್ ಮಾಡಿ ಮೋಟರ್ನ ಸ್ಟಾರ್ಟ್ ಮಾಡಿ ನೀರು ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ. ಓಕೆ, ಇದೇ ಥರ ವಿಡಿಯೋಸ್ನ ನೋಡ್ತಾ ಇರಿ. ಓಕೆ, ಪಂಪ್ ಹೌಸಿಂಗನ್ನೆಲ್ಲ ನೀಟಾಗಿ ಫಿಟ್ ಆಯಿತು. ಇವಾಗ ಮೋಟರ್ನ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಮಾಡಿ ರಾಜೇಶ್ ಅವರೇ. ನೀರು ಬಿಟ್ಟಿದೆ, ನೀರನ್ನ ಹಾಕಬೇಕು. ನೀರು ಹಾಕಿದ ಮೇಲೆ ಮೋಟರ್ನ ಸ್ಟಾರ್ಟ್ ಮಾಡಬೇಕು. ನೀರು ಹಾಕ್ತಾ ಇದ್ದಾರೆ ಇವ್ರ ಹೆಸರು ರಾಜೇಶ್ ಖನ್ನಾ ಅಂತ ಇರೋ. ಸ್ಟಾರ್ಟ್ ಮಾಡಿ. ಇವಾಗ ನೋಡಿ, ಮೊದಲು ಇಷ್ಟು ಫೋರ್ಸ್ ಬರಲಿಲ್ಲ ನೀರಿದು. ಮೊದಲು ಈ ಜಾಗಕ್ಕೆ ಹೋಗಿದ್ದಿತ್ತು ನೀರು. ಇವಾಗ ನೋಡಿ, ಹತ್ತತ್ರ ಒಂದು 5 ಫೀಟು ಮುಂದಕ್ಕೆ ಹೋಗಿತ್ತಿದೆ. ಓಕೆ, ಇದೇ ಥರ ವಿಡಿಯೋಸ್ನ ನೋಡ್ತಾರೆ. ಓಕೆ, ಥ್ಯಾಂಕ್ಸ್.